ಬೀದರ್ ಜಿಲ್ಲೆಯ ಹಿರಿಯ ನಾಯಕರು, ಮಾಜಿ ಸಚಿವರು ಲೋಕ್ ನಾಯಕ್ ಭೀಮಣ್ಣ ಖಂಡ್ರೇಜಿಯವರ ಅಗಲಿಕೆ ಶತಾಯಿಸಿ ಸುಮಾರು 103 ವರ್ಷ ಪೂರೈಸಿರ್ತಕ್ಕಂಥ ಲಿಂಗೈಕ್ಯ ಭೀಮಣ್ಣ ಖಂಡ್ರೇಜಿಯವರು ರಾಷ್ಟ್ರೀಯ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಕ್ಕಂಥವ್ರು. ಇಡೀ ರಾಜ್ಯಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ಬಹಳ ಅಪಾರವಾದಂಥ ಇದೆ. ಇವತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇರ್ಬೋದು, ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ಇರ್ಬೋದು, ಅನೇಕ ಕಾರ್ಯಗಳಲ್ಲಿ ಭೀಮಣ್ಣ ಖಂಡ್ರೇಜಿಯವರು ಕೊಡುಗೆ ಬಹಳ ಅಪಾರವಾದಂಥ ಇದೆ. ಇವತ್ತು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇದೆ. ಇವತ್ತು ನಮ್ಮನ್ನು ಬಿಟ್ಟು ಅಗಲಿದರ, ಆದರೆ ಅವ್ರು ಕೊಟ್ಟಂಥ ಆದರ್ಶಗಳು ಜೀವಂತವಾಗಿರುತ್ತೆ. ಇವತ್ತ ಭೀಮಣ್ಣ ಖಂಡ್ರೇಜಿಯವರ ಅಗಲಿಕೆಯಿಂದ ಬೀದರ್ ಜಿಲ್ಲೆಗೆ, ರಾಜ್ಯಕ್ಕೆ ಮತ್ತು ನಮ್ಮ ಸಮಾಜಕ್ಕೆ ಭಾಳಷ್ಟು ನಷ್ಟವನ್ನು ಉಂಟಾಗಿದೆ. ಇವತ್ತು ನಾನು ಬಸವರಾಜ್ ಪಾಟೀಲ್ ಪರಿವಾರ ವತಿಯಿಂದ ನಾನು ಈ ಅಗಲಿಕೆ ಭಾಳ ಮನಸ್ಸಿಗೆ ನೋವಾಗಿದೆ. ಇರ್ತಕ್ಕಂಥ ಅವ್ರ ಸುಪುತ್ರ ಆದಂಥ ಈಶ್ವರ್ ಖಂಡ್ರೇಜಿಯವರು ರಾಜ್ಯದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಈ ಒಂದು ಅಗಲಿಕೆಯಿಂದ ಭಾಳಷ್ಟು ನೋವಾಗಿದೆ. ಅವರಿಗೆಷ್ಟು ನೋವಾಗಿದೆ, ನಮಗೂ ಕೂಡ ಅಷ್ಟು ನೋವಾಗಿದೆ. ಇವತ್ತು ಅವ್ರಿಗೆ ಧೈರ್ಯ ಕೊಡ್ತಕ್ಕಂಥ ಶಕ್ತಿ ಆ ದೇವರು ಅವ್ರ ಪರಿವಾರಕ್ಕೆ ಕೊಡಲಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಶಿಂಪುತ್ರ ಮಾಳ್ಗೆಯವರು ನಮ್ಮ ದಲಿತ ಮುಖಂಡರು. ಇವತ್ತೇನು ಭೀಮಣ್ಣ ಖಂಡ್ರೇಜಿಯವರು ಲಿಂಗೈಕ್ಯ ಆಗಿದ್ದಾರೆ, ಇವತ್ತು ಹುಮ್ನಾಬಾದ್ದಿಂದ ಪಾದಯಾತ್ರಾ ಮುಖಾಂತರ ಪಾಲ್ಕಿಗೆ ಹೋಗಬೇಕು, ಅಲ್ಲಿ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಬೇಕು ಅಂತ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇವತ್ತ ಇಲ್ಲಿಂದು ಹುಮ್ನಾಬಾದ್ ನಮ್ಮ ಮನೆಯಿಂದ ಈಗ ಪಾದಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಾರಂಭ ಆಗಲಿ.